ನೋಡೋ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ. ಪರೀಕ್ಷಾ ಕರ್ತವ್ಯಕ್ಕೆ ನೇಮಿಸಿದ ಎಲ್ಲರೂ ಜಾಗರೂಕರಾಗಿ ಕಟ್ಟುನಿಟ್ಟಾಗಿ ಪರೀಕ್ಷೆಗಳನ್ನು ನಡೆಸಬೇಕು. ನಿಷ್ಕಾಳಜಿ ತೋರಿ ಪರೀಕ್ಷಾ ಪಾವಿತ್ರ್ಯಕ್ಕೆ ಧಕ್ಕೆ ತಂದಲ್ಲಿ ಅಂತವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸುತ್ತೇನೆ ಎಂದು ತಹಶೀಲ್ದಾರ್ ಬಸವರಾಜ್ ನಾಗರಾಳ್ ಹೇಳಿದರು. ಮುದ್ದೇಬಿಹಾಳ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 10ನೇ ತರಗತಿ ವಿದ್ಯಾರ್ಥಿಗಳ ಪರೀಕ್ಷೆ ನಂಬರ್ 1ರ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪರೀಕ್ಷೆಗಳಲ್ಲಿ ನಿಮಗೆ ನೀಡಲಾದ ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸಿದಲ್ಲಿ ಯಾವ ತೊಂದರೆಯೂ ಬರಲು ಸಾಧ್ಯವಿಲ್ಲ. ಒಂದು ವೇಳೆ ಅಹಿತಕರ ಘಟನೆಗಳು ಸಂಭವಿಸಿದಲ್ಲಿ ಯಾರಿಂದಲೂ ನನಗೆ ಕರೆ ಮಾಡಿಸಬೇಡಿ, ನಾನು ಯಾರ ಮಾತನ್ನು ಕೇಳುವುದಿಲ್ಲ ಎಂದರು. ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ವೈದ್ಯಕೀಯ ವ್ಯವಸ್ಥೆ ಸರಿಯಾಗಿ ನಿಭಾಯಿಸಿ. ಯಾರಾದರೂ ಖಾಸಗಿ ಶಾಲೆಯವರು ತಮ್ಮ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಅಕ್ರಮಕ್ಕೆ ಮುಂದಾದಲ್ಲಿ ಅಂತವರ ಮೇಲೆ ಮುಲಾಜಿಲ್ಲದೆ ಸೂಕ್ತ ಕ್ರಮ ಜರುಗಿಸುತ್ತೇನೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ್ ಸಾವಳಗಿ ಮಾತನಾಡಿ, ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ಮಂಡಳಿ 3 ಹಂತಗಳ ಪರೀಕ್ಷೆ ನಡೆಸುತ್ತಿದೆ. 3 ಹಂತಗಳೊಳಗೆ ಮಗು ಪಾಸ್ ಆಗಬಹುದು. ಆದರೆ ಏನಾದರೂ ಅನಾಹುತ ಮಾಡಿಕೊಂಡಲ್ಲಿ ಆ ಮಗುವಿನ ಭವಿಷ್ಯ ಹಾಳಾಗುವುದು. ಅದಕ್ಕೆ ಯಾರೂ ಅವಕಾಶ ನೀಡದೆ ಪರೀಕ್ಷಾ ಕರ್ತವ್ಯವನ್ನು ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಹೋಗಬೇಕು ಎಂದರು. ತಾಲೂಕು ವೈದ್ಯಾಧಿಕಾರಿ ಸತೀಶ್ ತಿವಾರಿ ಮಾತನಾಡಿ, ಸದ್ಯ ಬೇಸಿಗೆಯ ತಾಪಮಾನ 36 ಡಿಗ್ರಿ ಇದ್ದು ಯಾವುದೇ ವಿದ್ಯಾರ್ಥಿಗೆ ತಲೆ ಸುತ್ತು ಬಂದಲ್ಲಿ ಕೆಲ ಸಮಯ ವಿಶ್ರಾಂತಿ ಪಡೆಯುವುದು ಅವಶ್ಯ ಎಂದರು. ತಾಲೂಕು ಪಂಚಾಯತ್ ಇಒ ಎಸ್ಎಸ್ ಕಲ್ಮನಿ, ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ಎಎಚ್ ಮದವಾಮಿ, ಕ್ಷೇತ್ರ ಸಮನ್ವಯಾಧಿಕಾರಿ ಯುಬಿ ದರ್ಕಾರ್, ಎಎಸ್ಐ ಕೆಎಸ್ ಅಸ್ಕಿ ಸೇರಿದಂತೆ ಪರೀಕ್ಷಾ ಕೇಂದ್ರಗಳ ಕರ್ತವ್ಯಕ್ಕೆ ನಿಯೋಜನೆಗೊಂಡ ಅಧೀಕ್ಷಕರು, ಸ್ಥಾನಿಕ ಜಾಗೃತಿ ದಳದವರು, ನೋಡಲ್ ಎಚ್ಎ ಮೇಟಿ ಇದ್ದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಯಾರು ಒಳಗಡೆ ಬರಬಾರ್ದು. ಆ ಆಡಳಿತ ಮಂಡಳಿಯ ಸದಸ್ಯರಿದ್ರು ಸಹಿತ ಅವರಿಗೆ ಆ ಪರೀಕ್ಷಾ ಅವಧಿಯಲ್ಲಿ ಒಳಗ ಅವಕಾಶ ಇಲ್ಲ. ಅವರೆಲ್ಲರೂ ಏನ್ ಮಾಡ್ಬೇಕಂದ್ರೆ ಹೊರಗಡೆ ಇರಬೇಕು. ಪರೀಕ್ಷೆಗೆ ಸಂಬಂಧಪಟ್ಟವ್ರು ಮಾತ್ರ ಪರೀಕ್ಷಾ ಸೆಂಟರ್ ಅಲ್ಲಿ ಇರಬೇಕು. ಅನಾವಶ್ಯಕ ಯಾರಿಗೂ ಬಿಡುವಂಗಿಲ್ಲ. ಮತ್ತೆ ಇನ್ನೊಂದು, ಈಗ ಕೆಲವೊಂದು ಜಿಲ್ಲಾ ಮತ್ತು ಬೋರ್ಡ್ ಮಂಡಳಿ ಐತಿ, ಕೆಲವೊಂದು ಚೀಫ್ ಏನಿದ್ರೆ ನಿಮ್ಮ ಮಕ್ಕಳಿದ್ದಲ್ಲಿದ್ದೀರಿ, ಅದು ಆರೋಪ ಆಗದ ನೋಡ್ಕೋಬೇಕು. ಬೋರ್ಡ್ ಡೈರೆಕ್ಷನ್ ಏನಂದ್ರೆ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಇದ್ದಲ್ಲಿ ಮಾತ್ರ ಬೇರೆದನ್ನ ಹಾಕಂತದ. ಕೆಲವೊಂದು ನಿಮ್ಮ ಮಕ್ಕಳು ಇರ್ತಾರಲ್ಲಿ, ಅಲ್ಲಿ ಹಾಕಬಹುದು ಅಂತ ಬೋರ್ಡ್ ಹೇಳಿದೆ. ಇಡೀ ಜಿಲ್ಲಾ ತುಂಬಾ, ರಾಜ್ಯ ತುಂಬಾ ಹಂಗ ಆಗಿದೆ. ಅದು ಅದೇ ತರ ನಾವು ಹಾಕೊಂಡಿದೀವಿ. ಅದಕ್ಕೂ ಅಲ್ಲಿ ಅವಕಾಶ ಯಾವ್ದು ಆಗಬಾರ್ದು. ನಮ್ಮ ಮಕ್ಕಳದಾರ ನಿಂತ್ಕೊಂಡು ಸಣ್ಣ ಬಿಡೋದಾಗಲಿ, ಕಾಪಿ ಮಾಡಿಸೋದಾಗಲಿ ಏನು ಮಾಡಬಾರ್ದು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನೀವು ಮಕ್ಕಳಿಗೆ ಎಷ್ಟು ಸಲ ನೀವು ಕಾಪಿ ಮಾಡ್ಸಕ್ ಹಚ್ತಿರಲ್ಲ ಅಷ್ಟು ಸಲ ಓದಂಗಿಲ್ಲ ಅವರು. ಒಮ್ಮೆ ಎಕ್ಸಾಮ್ ಟೈಟ್ ಆದ ಅಂದ್ರ, ಇಲ್ಲಪ್ಪ ಎಕ್ಸಾಮ್ ಉದ್ಯೋಗ ಫುಲ್ ಟೈಟ್ ಆಗ್ತಾವಂದ್ರ ಮುಂದಿನ ವರ್ಷ ಏನ್ ಮಾಡ್ತಾರ ಅವರು ಓದಾಕತ್ತಾರ. ಇಲ್ಲಪ್ಪ ಅಂದ್ರ ಈ ವರ್ಷ ಲೂಸ್ ಆದ್ರೆ ಮುಂದಿನ ವರ್ಷ ಗೊತ್ತಪ್ಪ ಹೆಂಗ್ ನಡೀತಾವತ್ತ ಆ ಸೆಂಟರ್ದ ಹೆಂಗ್ ಎಕ್ಸಾಮ್ ಇಡ್ತಾವ ಅದೆಲ್ಲ ಗೊತ್ತೈತೆ ನಮ್ಗೆ. ನಾವು ಓದೋ ಅವಶ್ಯಕತೆ ಇಲ್ಲ, ಹೆಂಗೂ ನಾವು ಪಾಸ್ ಆಗ್ತೀವಿ ಅನ್ನೋದು ಆಗ್ತದ. ಮತ್ತೆ SSLC ಪರೀಕ್ಷೆ ಅಷ್ಟ ಇಂಪಾರ್ಟೆಂಟ್ ಐತಿ. ಆಮೇಲೆ ಅದ್ರ ಮೇಲೆ ಯಾವ್ದು ಜಾಬ್ ಆಪರ್ಚುನಿಟಿ ಅಡ್ಮಿಷನ್ ಅದ ಏನಿಲ್ಲ. ಸುಮ್ಮನೆ ಮಕ್ಕಳ ಒಂದು ಪರೀಕ್ಷೆ ಅಷ್ಟ ಆಗ್ತದ. ಆ ಪರೀಕ್ಷೆಯನ್ನ ಯಶಸ್ವಿ ಆಗ್ಬೇಕು. ನಮಗ ಪರೀಕ್ಷೆ ಆಗ್ತದ. ನಮ್ಮ ಪರೀಕ್ಷೆ ಒಂದನ್ನ ಯಶಸ್ವಿ ಮಾಡೋ ಜವಾಬ್ದಾರಿ ನಿಮ್ಮ ಕೈ ಆಗದ. ನೀವು ಅತ್ಯಂತ ಪಾರದರ್ಶಕವಾಗಿ ಎಕ್ಸಾಮ್ ಅನ್ನ ಸರಿಯಾಗಿ ನಡೆಸಬೇಕು. ಕೆಲಸ ಕೊಟ್ಟರಲ್ಲ SSLC ಎಕ್ಸಾಮ್ದಾಗ ಅಷ್ಟು ನಾವು ಕರೆಕ್ಟ್ ಆಗಿ ಮಾಡ್ರೆ ಯಾವ್ದು ಗೊಂದಲ ಬರಂಗಿಲ್ಲ, ಯಾವ್ದು ಕಿರಿಕಿರಿ ಆಗಂಗಿಲ್ಲ, ಮತ್ತೆ ಯಾವ್ದು ಒಣ ಕಿರಿಕಿರಿ ಅಂತ ಆಗಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಇದನ್ನ ನಾವು ತಲೆಯಾಗಿ ಇಟ್ಕೊಂಡು, ಎರಡನೇದು ಈ SSLC ಪರೀಕ್ಷೆ ಅನ್ನೋದು ಏನೈತಿ ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಮುಖ್ಯವಾದ ಘಟ್ಟ. ಮತ್ತೆ ಟರ್ನಿಂಗ್ ಪಾಯಿಂಟ್ ಅಂತಾರಲ್ಲ, ಆ ರೀತಿ ಟರ್ನಿಂಗ್ ಪಾಯಿಂಟ್ ಇದ್ದಾಗ ವಿದ್ಯಾರ್ಥಿ ಮಾರಲೈಸ್ ಆಗೋ ನಮ್ ಸಿಸ್ಟಮ್ ಇರಬಾರ್ದು. ಈಗ ಒಂದು ರೂಮ್ ನಲ್ಲಿ 25 ಜನ ಎಕ್ಸಾಮ್ ಬರೆಯಕತ್ತಾರ ಅಂದ್ರೆ ನಾವು ಅವರಿಗೆ ಕಾಪಿ ಮಾಡಿಸಿ ಬರೆದಿದ್ದ ಅಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ಇರ್ತಾನೆ, ಅವ್ನ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಅಂತದಕ್ಕೆ ನಾವೇ ಅವಕಾಶ ಕೊಡೋದಾಗ್ಬಾರ್ದು. ಇನ್ನ ನಾನು ಸರ್ವಿಸಿಗೆ ಬಂದು 5-6 ವರ್ಷ ಆಯ್ತು. ಈಗ ಪ್ರತಿ ವರ್ಷ ಹೇಳ್ತಿರ್ತೀವಿ ಕಠಿಣ ಕ್ರಮ ಆಗ್ತೈತಿ, ಹಂಗಾಗ್ತೈತಿ, ಹಿಂಗಾಗ್ತೈತಿ, ವರ್ಷ ಹೇಳೋದು ನಾವು ಹೋಗೋದು. ಆದ್ರೆ ಒಂದು ಹೇಳ್ತೇನೆ ನಿಮ್ ಸಿಬ್ಬಂದಿಗಳಿಗೆ, ಏನಾದ್ರೂ ಅನಾಹುತ ಆದ್ಮೇಲೆ ನೀವು ಅವ್ರು ಇವ್ರ ಕಡೆಯಿಂದ ನನಗೆ ಫೋನ್ ಮಾಡ್ದಕ್ ಹೋಗ್ಬೇಡ, ನಾ ಯಾರ ಮಾತು ಕೇಳೋದಿಲ್ಲ, ದಯವಿಟ್ಟು ಈಗಲೇ ಹೇಳಾಕ್ತೇನೆ. ಮತ್ತೆ ನೀವು 19 ಪರೀಕ್ಷಾ ಕೇಂದ್ರದವಲ್ಲ, ಇದರಲ್ಲಿ ಕೆಲವೊಂದಿಷ್ಟು ಜನ ಕಾಪಿ ಮಾಡಿಸ್ತಾರೆ ಹಂಗ ಹಿಂಗ ಅಂತ ಸ್ವಲ್ಪ ಜನ ನನಗೆ ಈಗಾಗಲೇ ಓರಲ್ ಹೇಳಿದ. ನಾನು ಇಂಟೆಲಿಜೆನ್ಸ್ ಮಾಹಿತಿ ಅಂತ ಗೊತ್ತು,
ಈಗಾಗಲೇ ಸ್ವಲ್ಪ ಚುನಾವಣೆ ಸಮಿತಿ ಇರೋದನ್ನ ಒಂದ್ ವಾರ ಒತ್ತಡಕ್ಕೆ ಸಿಲುಕಿದ್ನಿ. ಇನ್ನೇನ್ ಕೆಲಸ ಬಹಳ ಇರೋದಿಲ್ಲ, ನಾನು ಕೂಡ ಪರೀಕ್ಷೆಗೆ ಬರ್ತೀನಿ. ಆ ಸಂದರ್ಭದಲ್ಲಿ ಏನಾದ್ರು ಅನಾಹುತಗಳಾತಂದ್ರೆ ನಾವು ಸೀರಿಯಸ್ ಆಗಿ ಕ್ರಮ ಮಾಡ್ತೀವಿ. ಅದಕ್ಕೆ ಯಾರು ದಯವಿಟ್ಟು ಅವಕಾಶ ಕೊಡಬೇಕು. ಇನ್ನ KSRTC ಅವರಲ್ಲಿ ನಾನು ಈಗ ಒಂದು ಹೇಳೋದೇನಂದ್ರ, ಏನು ರೂಟ್ ಮ್ಯಾಪ್ ಅದಲ್ಲ, ರೂಟ್ ಮ್ಯಾಪ್ ಮಾಡಿದ್ರೆ ಹೆಚ್ಚಿನ ಬಸ್ ಆವತ್ತಿನ ದಿನ ಬಿಡುವಂತ ವ್ಯವಸ್ಥೆ ಮಾಡಿ. ಮತ್ತ ಆ ಗ್ರಾಮಕ್ಕೆ ಸಂಬಂಧಪಟ್ಟಂತ ಜನಸಂಖ್ಯೆನ ಆಧರಿಸಿ ಕೂಡ ನೀವು ಬಸ್ ಬಿಡಬೇಕು. ಈಗ ವಿದ್ಯಾರ್ಥಿಗಳು ಎಷ್ಟಾದ್ರು, ಜನಸಂಖ್ಯೆ ದಿನ ಆ ಬಸ್ ಅಲ್ಲಿ ಎಷ್ಟಾಗಿರ್ತಾರೆ, ಇದನ್ನ ಗ್ರೌಂಡ್ ಲೆವೆಲ್ ಸ್ಟಡಿ ಮಾಡಿ, ಮೈಕ್ರೋ ಲೆವೆಲ್ ಅಬ್ಸರ್ವ್ ಮಾಡಿ ಬಿಟ್ರೆ ಅಂದ್ರೆ ಅದೇನು ತೊಂದರೆ ಆಗೋದಿಲ್ಲ. ಯಾಕೆ ನಾ ಇದನ್ನ ನಮಗ ಹೇಳ್ತಾ ಇದ್ದೀನಿ ಅಂದ್ರೆ, ಬಸ್ ಒಳಗೆ ಬರುವಾಗ ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೂ ಆ ಮಗುವಿನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಏನಪ್ಪಾ ಹಿಂಗಾತ್ಪ ಟೆನ್ಷನ್ ಒಳಗೆ ಬಿದ್ದು ಎಕ್ಸಾಮ್ ಸರಿ ಆಗೋದಿಲ್ಲ. ಅದಕ್ಕೋಸ್ಕರ KSRTC ಆಯ್ತು. ಇನ್ನ ಡಿಹೈಡ್ರೇಷನ್ ಬಿಸಿಲಿರುವಂತ ಪ್ರದೇಶದಲ್ಲಿ ಡಿಹೈಡ್ರೇಷನ್ ಆಗೋದು ಕಾಮನ್, ದೊಡ್ಡವ್ರಿಗೂ ಆಗ್ತೈತಿ, ಮಕ್ಕಳಿಗಂತ ಅಷ್ಟು ದೊಡ್ಡವ್ರಿಗೆ ಆಗ್ತೈತಿ. ಕುಡಿಯುವ ನೀರಿನ ವ್ಯವಸ್ಥೆ ಅಂತೂ ಕರೆಕ್ಟ್ ಆಗಿ ಮಾಡ್ಬೇಕು. ಯಾವ ಸ್ಕೂಲಲ್ಲಿ ಇಲ್ಲಲ್ಲ, ಬೇಕಾದ್ರೆ ನಾವು ಪಂಚಾಯತಿ ಅವರಿಗೆ ಹೇಳ್ತೀನಿ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ರಿ. ಸಾಧ್ಯ ಆದ್ರೆ ಸ್ವಲ್ಪ ತಂಪು ನೀರು ಸಿಗುವಂತ ಹರಿವಿ ಗಿರ್ವಿ ಎಲ್ಲ ಮಾಡ್ರಿ. ವಿದ್ಯಾರ್ಥಿಗಳಿಗೆ ನಾವು ಚೆನ್ನಾಗಿ ನೋಡ್ಕೊಳ್ಳೋದು, ಯಾಕಂದ್ರೆ ಅವರೆಲ್ಲ ನಮ್ಮ ಮಕ್ಕಳು. ಇನ್ನು ಮೂರನೇದು, ಕೆಲವೊಂದಿಷ್ಟು ಖಾಸಗಿ ಸ್ಕೂಲ್ಗಳು ಇರ್ತಾವ, ಅವ್ರು ಏನ್ ಮಾಡ್ತಾರೋ, ನಮ್ಮ ಸ್ಕೂಲಿನ ಪರ್ಸೆಂಟೇಜ್ ಹೆಚ್ಚಾಗಬೇಕು, ನಮಗೆ ಕ್ರೆಡಿಟ್ ಹೆಚ್ಚಿರ್ಬೇಕು, ನಮಗೆ ಶಬಾಷ್ ಅನ್ನಿಸ್ಬೇಕು ಅಂತ ಅವ್ರು ಏನೇನೋ ಬೇರೆ ಬೇರೆ ಮಾಡ್ತಿರ್ತಾರೆ. ಅಂತ ಯಾರು ಅವಕಾಶ ಕೊಡೋಕೆ ಹೋಗ್ಬೇಡಿ. ಅವ್ರಿಗೆ ಬಹಳ ಬೇಕಾದವರು ಇರ್ಬೋದು, ಬೇಡದವರು ಇರ್ಬೋದು. ಕೆಲವೊಂದು ಜನ ಸಿಬ್ಬಂದಿಗಳು ಇರ್ತಿರ್ಲಿ, ನಮಗೆ ಯಾಕೆ ಬಿಡಪ್ಪ, ಯಾಕೆ ಕ್ಯಾಟ್ ಆಗೋಣ ಅಂತ. ಆದ್ರೆ ಒಂದ್ ಹೇಳ್ತು, ಸಂದರ್ಭ ಬಂದಾಗ ನಾವು ಕ್ಯಾಟ್ ಆಗ್ಬೇಕು. ನಾವು ಕ್ಯಾಟ್ ಆಗೋದ್ರಿಂದ ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ತಂದ್ರೆ ಆ ಸಂದರ್ಭದಲ್ಲಿ ಕ್ಯಾಟ್ ಆಗ್ರಿ, ಏನು ಅದಕ್ಕೆ ಅದಕ್ಕ ಇನ್ನ ಹೆಲ್ತ್ ಅವ್ರದ್ದು ಬಹಳ ಇಂಪಾರ್ಟೆಂಟ್. ORS ಗಳಂತ ಸಫಿಶಿಯಂಟ್ ಪೂರೈಕೆ ಮಾಡ್ರಿ. ಇಲ್ಲಾಂತಂದ್ರೆ ನಮ್ಮ DHO ಸಾಹೇಬ್ರಿಗೆ ನೀವು ಮಾತಾಡ್ರಿ, ಸಫಿಶಿಯಂಟ್ ತರಿಸ್ಕೋರಿ. ಮತ್ತ ಪೊಲೀಸ್ ಸಿಬ್ಬಂದಿಗಳು ಈಗ 10ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗತ್ತಂದ್ರೆ 9:30, 9:45 ಹೋಗಿರ್ತಾರೆ. ಯೂಶುವಲ್ ಆಗಿ ಇಲ್ಲಿ ಪದ್ಧತಿ ಯಾವ ರೀತಿ ಇದೆ ಗೊತ್ತಿಲ್ಲ. ಆದಷ್ಟು 8:30, 1:30 ಇಂದ 2 ಗಂಟೆ ಮುಂಚೆನೆ ಹೋಗುವಂತದನ್ನ ತಯಾರಿ ಮಾಡ್ಕೊಂಡ್ರೆ ನಾನು ನಿಮ್ CP ಅವರಿಗೆ ಒಂದು ಮಾತನ್ನು ಹೇಳ್ತೀನಿ. ಒಟ್ನಲ್ಲಿ ಏನಂತ ಯಾವ್ದು ಟೀಮ್ ವರ್ಕ್ ಆಗಿ ನಾವೆಲ್ಲರೂ ಕೆಲಸ ಮಾಡೋಣ, ಪರೀಕ್ಷೆನ ಯಶಸ್ವಿಯಾಗಿ ಮಾಡೋಣ. ನಿಮ್ಗೆ ಏನಾದ್ರೂ ಸಮಸ್ಯೆಗಳಿತ್ತಂದ್ರೆ ನಮಗೂ ಫೋನ್ ಮಾಡ್ರಿ, BO ಅವ್ರಿಗೆ ಮಾಡ್ರಿ, ಸಂಬಂಧಿಸಿದ ಇಲಾಖೆ ಅವ್ರಿಗೆ ಮಾಡ್ರಿ. ತಾಲೂಕು ಆಡಳಿತ ನಿಮ್ಗೆ ಯಾವತ್ತಿಗೂ ನಿಮ್ ಸಪೋರ್ಟಿಗೆ ಇರ್ತೈತಿ. ಆದ್ರೆ ಏನೋ ಕಪ್ಪು ಚುಕ್ಕಿ ಆಗುವಂತದ್ದು ಹಾಕಿ ಒಟ್ಟಿನಲ್ಲಿ ಇಷ್ಟು ಹೇಳ್ತಾ ನಾನು ಒಂದ್ 2 ಮಾತನ್ನ ಮುಗಿಸಿ ಎಲ್ಲರಿಗೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್.